ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ದೇಶದೆಲ್ಲೆಡೆ, ದೇಶ ಯಾಕೆ ವಿದೇಶದಲ್ಲೂ ಕೂಡ ಇವತ್ತು ಸಂಭ್ರಮ ಮನೆ ಮಾಡಿದೆ. ಕಾರಣ 500 ವರ್ಷಗಳ ಹೋರಾಟ, 500 ವರ್ಷಗಳ ಕನಸು ನನಸಾಗ್ತಾ ಇರುವಂಥ ಆ ಒಂದು ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಶತಕೋಟಿ ರಾಮ ಭಕ್ತರು ಕಾದು ಕುಳಿತಿದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ರಾಮ ಮಂದಿರ ಉದ್ಘಾಟನೆಯ ದಿನ ಯಾರೆಲ್ಲ ಭಾಗ್ಯ ಆಗ್ತಾರೆ, ಯಾರೆಲ್ಲ ಅಲ್ಲಿ ಹೋಗಿ ಸೇವೆಯನ್ನು ಮಾಡ್ತಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದೆ. ನಿಮಗೊಂದು ವಿಚಾರ ಹೇಳ್ತೀನಿ. ನಮ್ಮ ರಾಜ್ಯದ ಸ್ಯಾಂಡಲ್ವುಡ್ನಲ್ಲಿರುವಂಥ ಒಬ್ಬ ಕಲಾವಿದ ಇವತ್ತು ಅಯೋಧ್ಯೆಗೆ ಹೋಗ್ತಿದ್ದಾರೆ. ಅವ್ರಿಗೆ ಆದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ನಮ್ಮ ರಾಜ್ಯದಿಂದ ಅವರು ಹೋಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಇದರ ಜೊತೆಯಲ್ಲಿ ಅವರು ಸ್ಯಾಂಡಲ್ವುಡ್ನಲ್ಲಿ ಕೂಡ ಇರುವಂಥದ್ದು ಕೂಡ ಮತ್ತೊಂದು ಹೆಮ್ಮೆ. ಹಾಗಾದರೆ ಯಾರು ಅಂತ ಕೇಳಬೇಡಿ, ತಕ್ಷಣಕ್ಕೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಬಿಡ್ತೀನಿ. ಕುತೂಹಲ ಇದ್ದೇ ಇರುತ್ತೆ. ಬೇರೆ ಯಾರೂ ಅಲ್ಲ, ಅವರ ಕನ್ನಡ ಸುಲಲಿತವಾಗಿ ಮಾತನಾಡುವಂಥ ಒಬ್ಬ ಮೇರು ನಟ ಸುಚೇಂದ್ರ ಪ್ರಸಾದ್ ಅವರು. ಸುಚೇಂದ್ರ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಆಗ್ತಾ ಇದೆ. ಅಯೋಧ್ಯೆಗೆ ಹೋಗ್ತಾ ಇದ್ದೀರಂತೆ, ಒಂದು ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಆ ಜವಾಬ್ದಾರಿ ನಿಭಾಯಿಸ್ತೀರ ಅನ್ನುವ ವಿಚಾರ ನಮಗೆ ಗೊತ್ತಾಗಿದೆ. ಏನು ಜವಾಬ್ದಾರಿ, ಮೊದಲಿಗೆ ಅದನ್ನೇ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ವೀಕ್ಷಕ ಬಾಂಧವರಿಗೆಲ್ಲ ಶುಭಾಶಂಸನೆ. ನಿಮಗೂ ಅದ್ಭುತವಾದಂಥ ಈ ಕ್ಷಣವನ್ನು ಮತ್ತೊಮ್ಮೆ ಮರುಕಳಿಸೋದಕ್ಕೆ ಅಥವಾ ಅದನ್ನು ನನಗೆ ಸ್ಮೃತಿ ಪಟಲದಲ್ಲಿ ಅದು ಬಂದು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ತುಂಬ ನಲ್ಮೆಯನ್ನು ಮತ್ತು ಆಭಾರ ಮನ್ನಣೆಯನ್ನು ವ್ಯಕ್ತಪಡಿಸ್ತೇನೆ. ಜವಾಬ್ದಾರಿ ಏನೂ ಅಲ್ಲ. ಸಂಸ್ಕಾರ ಭಾರತಿ ಅಂತ ಒಂದು ರಾಷ್ಟ್ರೀಯ ಕಲೆ ಮತ್ತು ಸಾಹಿತ್ಯಕ್ಕಾಗಿ ಸಮರ್ಪಿತವಾದಂಥ ಸಂಘಟನೆ ಪ್ರಾಂತಾಧ್ಯಕ್ಷನ ಜವಾಬ್ದಾರಿಯನ್ನು ಹಿರಿಯರು ಕೂಡ ಮಾಡಿದ್ದಾರೆ. ಅದಲ್ಲದೆಯೂ ಪೇಜಾವರ ಮಠ, ಪೇಜಾವರ ಶ್ರೀಗಳು ಒಂದು ಅಭಿಯಾನವನ್ನೇ ನಡೆಸಿ ಸಂಘಟನೆ ವತಿಯಿಂದ ಇದೊಂದು ಆಗಬೇಕು ಅಂತ ಬಯಸಿದರು. ಹಾಗಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಮೊನ್ನೆ ಹೋಗು ಬರುವುದು ನಡೆದೇ ಇದೆ. ನೀವು ಹೇಳಿದ ಹಾಗೆ ಈಗ ಕಾಯುವಿಕೆ ಕಳೆದು ಕೊನೆಗೆ ನಾವು ಅದನ್ನು ಬಾಲರಾಮನನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವೊಂದನ್ನು ಈಗ ಆರಂಭ ಮಾಡಿದ್ದೇವೆ. ಈಗ ಅದಕ್ಕೊಂದು ಕ್ಷಣಗಣನೆ ಆರಂಭವಾಗಿರೋದ್ರಿಂದ ನಾವೆಲ್ಲರಿಗೂ ಸಹರ್ಷ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ.